ಸ್ವಾಮಿ, ನನ್ನ ಹೆಸರು ವರದಪ್ಪ ಅಂತೇಳಿ ತಾತನವ್ರದ್ದೊಂದು ಮಠ ಕಟ್ಸಿದ್ದೀನಿ. ಎಲ್ಲ ಬಡವರು ಸಡವರು ಮದುವೆಗಳು ಮತ್ತೊಂದು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಲ್ಲದೇನು ತಾತನವ್ರಿಗೆ ಬಿಟ್ಟಿರೋಂಥ ಜಾಗನ ಇವತ್ತು ಅಕ್ರಮವಾಗಿ ಬಂದು ನನಗೆ ಸುಮಾರು ಹಿಂಸೆ ಕೊಟ್ಟು ಬೋರ್ಜರಿಯಾಗಿ ಕಲ್ಲುಗಳನ್ನಿಟ್ಟು ಕಾಂಪೌಂಡ್ ಹಾಕಿದ್ದಾರೆ. ಹಿಂದೂ ಸಂಘಟನೆ ಎಲ್ಲ ಸೇರಿ ನಮಗೆ ಆದಷ್ಟು ಅದನ್ನ ಏನು ಬೇಕೋ ಇರೋ ಮಾರ್ಗದ ರೀತಿಯಲ್ಲಿ ಒದಗಿಸ್ಕೊಡ್ಬೇಕು. ನೀವೇ ಎಲ್ಲ ಬಂದು ನೋಡಿ ಪರಿಶೀಲನೆ ಮಾಡಬೇಕು. ಏನಿದು ದೌರ್ಜನ್ಯನ 36 ವರ್ಷ ಆಗಿದೆ ನಾನು ತಗೊಂಡು. ಇವತ್ತು ನೆನ್ನೆ ಎಲ್ಲ ಅದು ಮುಸ್ಲಿಂ ಜಮೀನು ತಗೊಂಡಿರೋದು, ಕನ್ವರ್ಷನ್ ಮಾಡಿಸಿದ್ದೀನಿ, ಸ್ಟೇ ಮಾಡಿಸಿದ್ದೀನಿ. ಅಷ್ಟೆಲ್ಲ ಇದ್ಕೊಂಡು ಯಾರು ಸಪೋರ್ಟ್ ಮಾಡಿದಿರಿ ನಮಗೆ. ಎಲ್ಲನೂ ಅವ್ರ ಮೇಲೆ ದೌರ್ಜನ್ಯಕ್ಕೆ ಹೋಗಿ ಕಲ್ಲು ನೆಟ್ಟಿ ಸರ್ವೆ ಇಲ್ದಿರೇ ಸರ್ವೆ ಮಾಡಿ ಆಗಿದೆ ಅಂತೇಳಿ ಕಲ್ಲು ನೆಟ್ಟಿದ್ದಾರೆ. ಇದನ್ನು ಬಂದು ತಾವು ಎಲ್ಲರೂ ಸೇರಿ ಪರಿಶೀಲನೆ ಮಾಡಬೇಕು. ಹಿಂದೂ 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 ಸಂಘಟನೆ ಎಲ್ಲ ಬಂದು ನೋಡಿ ಅದನ್ನು ಪರಿಶೀಲನೆ ಮಾಡಿ. ತಾತನವ್ರ ಕೃಪೆ, ತಾತನವ್ರದ್ದು ಎಲ್ಲ ಜಾಗ ಇದು ಸುಮಾರು ವರ್ಷಗಳಿಂದ ಇರೋದು. ಇವತ್ತು ನೆನ್ನೆ ಎಲ್ಲ 36 ವರ್ಷ ಆಯಿತು ತಗೊಂಡು. ಮುಸ್ಲಿಮ್ನವ್ರದ್ದು ತಗೊಂಡಿರೋದು ನಾನು. ಇನ್ನೇನು ಬೇರೆ ಏನು ಅಕ್ರಮವಾಗಿ ಮಾಡಿಲ್ಲ. ಅದು ಕನ್ವರ್ಷನ್ ಮಾಡಿಸಿದ್ದೀನಿ. ಅದು ಅಲ್ಲದೇನೋ ಈಗ ಇದು ಮಾಡಿಸಿದ್ದೀನಿ, ಸ್ಟೇ ಮಾಡಿಸಿದ್ದೀನಿ. ಅಷ್ಟೆಲ್ಲ ಇದ್ಕೊಂಡು ದೌರ್ಜನ್ಯವಾಗಿ ಬಂದು ನನ್ನ ನೆಟ್ಟಿ ಗಲಾಟೆ ಮಾಡಿ ಇಲ್ದಿದ್ದು ಹಿಂಸೆ ಕೊಟ್ಟು ಎಲ್ಲ ಇಡೀ ಹೋಬಳಿ, ದೇಶ, ತಾಲೂಕು ಎಲ್ಲ ನೋಡ್ತಾ ಇದ್ದಾರೆ. ಎಷ್ಟು ಈಗ ಒಳ್ಳೆ ಕೆಲಸ ನಡೆದೈತಪ್ಪ ಸೂಟ್ರಲ್ಲಿ ಅಂತೇಳಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ. ಇದು ಯಾವತ್ತಿಗೂ ಶಾಶ್ವತವಾಗಿರೋಂಥ ಕೆಲಸ ಇದು, ಹೇಳೋ ಮಾತಲ್ಲ. ಅಂಥ ಶಾಶ್ವತವಾದ ಕೆಲಸ ಇನ್ನು ಮುಂದೆ ಬರೋದು ಇಲ್ಲ. ಈಗ ನಡೆದಿರೋಂಥ ಕೆಲಸ ಇನ್ನು ಮುಂದೆ ನಡೆಯೋದೇ ಇಲ್ಲ. ಅಂಥ ದುರ್ಘಟನೆ ನಡೆದಿದೆ. ಎಲ್ಲ ಬಂದು ಒಂಟೂನವರು. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಬಂದು ಎಲ್ಲ ನೋಡಿ ಪರಿಶೀಲನೆ ಮಾಡಲಿ. ಹಿಂದೂ ಸಮಸ್ಯೆ ಏನೇನಿದೆಯೋ ಎಲ್ಲ ಬಂದು ನಾಜೂಕಾಗಿ ನೋಡಿ ನನಗೆ ರಕ್ಷಣೆ ಕೊಡಬೇಕು. ಹಿಂದೂ ಸಮಸ್ಯೆಯವರು ಎಲ್ಲ ನನಗೆ ನೋಡಿ, ಏನು ಇದು ತಾತನವ್ರ ಮಠಕ್ಕೆ ಸೇರಿರೋದು ದೌರ್ಜನ್ಯವಾಗಿ ಬಂದು ಬೇಕು ಅಂತ ಮಾಡಿದ್ದಾರೆ. ಇಲ್ಲ ನಮ್ಮ ಓನ್ ಜಾಗ, ದಾಖಲೆ ಎಲ್ಲ ಕೊಡ್ತೀನಿ ನಾನು. ನನ್ನ ದಾಖಲೆನೇ ಇಲ್ದಾರೆ, ಅವ್ರ ದಾಖಲೆ ಮೇಲೆ ಇದು ಮಾಡಿದ್ರೆ ಅದು ಬೋಗಸ್ ದಾಖಲೆ. ಅದು ಅವ್ರು ಹೇಳ್ತಾರೆ. ನಂದು ಪರಿಶೀಲನೆ ಮಾಡಬೇಕಲ್ಲ. ನೀವು ಮಾತಾಡ್ಕೊಂಡು ಪರಿಶೀಲನೆ ಮಾಡಿಬಿಟ್ರೆ ನಂದು 36 ವರ್ಷದ ದಾಖಲೆ ಕೊಡ್ತೀನಲ್ವ ನಾನು. ಇವತ್ತು ಸುಮ್ಮನೆ ದೌರ್ಜನ್ಯವಾಗಿ ಬಂದು ನಾನು ರೆಕಾರ್ಡೇ ತಗೊಂಡೆ, ಅವ್ರದ್ದೇ ಮಾಡಿದ್ದಾರೆ ಅಂತೇಳಿ ದೌರ್ಜನ್ಯವಾಗಿ ನನ್ನ ನೆಟ್ಟಿ ಹೊಡೆಯೋಕ್ಕೆ ಬಂದು ದುರ್ಘಟನೆ ನಡೆಸಿ ಕಾಂಪೌಂಡಾಗಿ ಅಕ್ರಮವಾಗಿ ನಡೆದಿದ್ದಾರೆ. ಅಷ್ಟಿಷ್ಟು ಕೆಲಸ ಸುಮಾರು ಘಟನೆ ನಡೆದಿದೆ. ಇನ್ನು ನಡೆಯೋದಿಲ್ಲ, ಮುಂದೆ ಸುಟ್ಟಿರಲ್ಲ ಅಂಥ ಘಟನೆ ನಡೆದಿದೆ. ಬಂದು ತಾವೆಲ್ಲ ನೋಡಿ ಪರಿಶೀಲನೆ ಮಾಡಬೇಕು. 36 ವರ್ಷ ಆಗಿದೆ ನಾನು ತಗೊಂಡು. ಮುಸಲ್ಮಾನ್ರ ಹತ್ರ ತಗೊಂಡಿರೋ ಜಮೀನಿದ್ದು ನಾನು. ಇವತ್ತು ನೆನ್ನೆ ಎಲ್ಲ ಮೊನ್ನೆ ಎಲ್ಲ ಬೋರೆಲ್ಲ ಹೊಡೆದು ಬೇಕಾದಷ್ಟು ಕೆಲಸ ಕೊಟ್ಟಿದ್ದಾರೆ. ಈಗ ಬೋಗಸಾಗಿ ಬಂದು ದುರ್ಮಂಡಾವರ್ತವಾಗಿ ನನಗೆ ಯಾವ ಒಂದು ಜವಾಬ್ದಾರಿ ಇಲ್ಲದೆ, ಅದ್ರ ಸಂಬಂಧನೇ ಇಲ್ಲ. ಪೂರ್ವ ರಸ್ತೆ ಇದೆ, ಪಶ್ಚಿಮ ಹಾಸ್ಪಿಟ್ಲ್ ಕಾಂಪೌಂಡ್ ಇದೆ. ಇವತ್ತಿನಲ್ಲ ನಾನು ಸುಮಾರು ವರ್ಷದಿಂದ ಪನ್ನೀರು ಗಿಡ ಎಲ್ಲ ನಾಶ ಮಾಡಿದ್ದಾರೆ. ಇವಾಗ ಬಂದು ದೌರ್ಜನ್ಯ ಮ್ಯಾಗೆ ಸುಮಾರು ಜನ ಅದರಲ್ಲೇ ಸುಮಾರು ಜನ ಅಂದರೆ ಕಾಲೋನಿಯವರು ಅಷ್ಟೊಂದಿಲ್ಲ. ಅದರಲ್ಲೇ ಒಂದು 20 ಪೈಸೆ ಬಂದು ನನ್ನ ಬೇಕಾದಷ್ಟು ಇದು ಮಾಡಿ ಹಿಂಸೆ ಕೊಟ್ಟು ಅವ್ರು ನಿಂತು ಏನು ಬೇಕೋ ಮಾಡಿದ್ದಾರೆ ದೌರ್ಜನ್ಯವಾಗಿ. ಹೇಳ್ಕೋಬಾರ್ದು, ಎಲ್ಲರೂ ನೋಡ್ತಾ ಇದ್ದಾರೆ, ಇಡೀ ಹೋಬಳಿನೇ ನೋಡ್ತಾ ಇದೆ. ಇದು ಸುಟ್ಟೋರ್ದು ಆಸ್ತಿ ಆಗಿದೆ ತಾತನವ್ರದ್ದು ಅಂತೇಳಿ. ಇನ್ನೇನು ಹೊಸದಾಗಿ ಹೇಳೋಂಥ ಮಾತಲ್ಲ. ತಾತನವ್ರಿಗೆ ಸಂಬಂಧಪಟ್ಟಿರೋ ಜಾಗ ಇದು. ಧರ್ಮಾಧಿಕಾರಿಗಳೇ ಕೊಡ್ತಾ ಇರೋದು ಅದಕ್ಕೆ ಪರಿಹಾರ ಎಲ್ಲನೂ. ಇವತ್ತೇನು ಹೊಸದಾಗಿ ಏನು ನಾನು ತಗೊಂಡು ಇದು ಮಾಡಿಲ್ಲ. 36 ವರ್ಷ ಆಗಿದೆ. ಇನ್ನೇನು ಬೇರೆ ಎಸ್ಸಿಗಳದ್ದು ಅಲ್ಲ. 36 ವರ್ಷದಲ್ಲಿ ಮುಸಲ್ಮಾನ್ ತಗೊಂಡಿದ್ದೀನಿ, ಕನ್ವರ್ಷನ್ ಆಗಿದೆ, ಸ್ಟೇ ಆಗಿದೆ. ನನಗೆಲ್ಲ ಇಷ್ಟೊಂದು ಹಿಂಸೆ ಬಿಟ್ಟು ನಾನು ಸುಮಾರು 80 ವರ್ಷ ವಯಸ್ಸು ನನಗೆ. ಎಲ್ಲ ಮನ ಮಾತುಗಳು ಕೇಳಿ ಬಾರೋ ಹೋಗು ಅಂತೇಳಿ ತಳ್ಳಿ ಏನು ಬೇಕೋ ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಪೊಲೀಸ್ನವರು, ಎಲ್ಲ ಡಿಪಾರ್ಟ್ಮೆಂಟ್ನವರು, ಯಾವ್ಯಾವ ಡಿಪಾರ್ಟ್ಮೆಂಟ್ನವ್ರು ಬಂದಿದ್ದಾರೆ ನನಗೆ ಸ್ವಲ್ಪ ಲಿಸ್ಟ್ ಕೊಡಬೇಕು ನೀವು ದಯವಿಟ್ಟು. ಇಲ್ಲ ಸ್ವಾಮಿ, ಅದು ಬೋಗಸೋದು ನನ್ನದು ವೆರಿಫೈ ಮಾಡಿ ಸ್ವಾಮಿ. ನಮ್ಮದು ಮಾಡಿ, ಮೂಲ ಎಲ್ಲಿದೋ, ಯಾಕೆ ಬಂದಿದೆ ನಂದು ಮಾಡಿ. ಅವ್ರದ್ದು ಹೆಂಗೆ ಬಂದಿದೆ ಅವ್ರದ್ದು ಪಾಡಿ. ನಮ್ಮದಿದು ನಮ್ಮ ಜಾಗ. ಎಲ್ಲರೂ ನೋಡಿದ್ರೆ ಇಡೀ ಹೋಬಳಿ, ಕೋಲಾರ ತಾಲೂಕು ಎಲ್ಲ ಬಂದಿರೋ ಧರ್ಮ ಎಲ್ಲ ನೋಡವ್ರೆ. ಇದಕ್ಕೂ ಅವ್ರಿಗೆ ಸಂಬಂಧ ಬರೋದಿಲ್ಲ. ಬೇಕು ಅಂತ ದುಂಡ ಹೊಡೆದು ಯಾವುದೋ ಒಂದು ದೋಷ ಇಟ್ಕೊಂಡು ನಮ್ಮ ಮೇಲೆ ಇದನ್ನು ಮಾಡ್ತಾ ಇದ್ದಾರೆ. ದೋಷದ ಮೇಲೆ ಮಾಡ್ತಾ ಇದ್ದಾರೆ, ಬೇಕು ಅಂತ ಮಾಡ್ತಾ ಇರೋದಲ್ಲ. ಅವರು ತಹಸೀಲ್ದಾರ್ ಬಂದರು, ಹರ್ಷವರ್ಧನ್
ಆ ಕಡೆ ಒಂದು ಅರ್ಧ ಎಕರೆ ಕೊಡ್ತೀನಿ, ದುಡ್ಡು ಕೊಡ್ತೀನಿ ಮಾಡಿ ಅಂದರು. ನಮ್ಮ ಶಾನ್ಭೋಗ್ರು ಜಮೀನು ಕೊಟ್ಟಿರೋರು ಹೇಳ್ತಾ ಇದ್ದಾರೆ, ನಾನು ಕೊಡ್ತೀನಿ ಅರ್ಧ ಎಕರೆ ಜಮೀನು, ಗುರುಗಳ ತಂಟೆಗೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ನೋಡ್ತಾ ಇದ್ದಾರೆ ಜನ, ಎಲ್ಲ ನೋಡ್ತಾ ಇದ್ದಾರೆ. ಅವರು ಶಾನ್ಭೋಗ್ರು ಬಂದಿದ್ದಾರೆ, ಜಮೀನು ಲ್ಯಾಂಡ್ಸ್ ಮುಂದ್ಗಡೆ ಜಮೀನವರು. ಅವತ್ತು ಹೇಳಿದ್ದಾರೆ, ಏನಾದರೂ ಹೆಚ್ಚುವರಿ ಬಂದರೆ ನಾನು ನಿಮಗೆ ತಾತನವ್ರು ಕೊಡ್ತೀನಪ್ಪ, ನಿನಗೆಲ್ಲ ಕೊಡ್ತಾ ಇದ್ದು ಅಂತೇಳಿ.